ಮಾಲ್ಡೀವ್ಸ್ ಅಧ್ಯಕ್ಷ ಮೊಹಮ್ಮದ್ ಮುಯಿಜು ಪ್ರಕಾರ ಉಚಿತ ಮಾರ್ಗವಲ್ಲದ ಮಿಲಿಟರಿ ಉಪಕರಣಗಳ ಮತ್ತು ತರಬೇತಿಯನ್ನು ಪಡೆಯುವ ಚೀನಾದೊಂದಿಗೆ ಒಪ್ಪಂದ ಸಹಿಯಾಗಿದೆ. ಮೊದಲ ಬಾರಿಗೆ ಮಾಲ್ಡೀವ್ಸ್ ಚೀನಾದೊಂದಿಗೆ ಈ ಮಟ್ಟದ ಮಿಲಿಟರಿ ಸಹಕಾರ ಒಪ್ಪಂದವನ್ನು ಮಾಡಿಕೊಂಡಿರುವುದನ್ನು ಗುರುತಿಸುವ ಒಪ್ಪಂದವು ದ್ವೀಪ ರಾಷ್ಟ್ರದ ಸ್ವತಂತ್ರ ಮತ್ತು ಸ್ವಾಯತ್ತತೆಯನ್ನು ಬಲಪಡಿಸುವ ಗುರಿಯನ್ನು ಹೊಂದಿದೆ. ಅಧ್ಯಕ್ಷ ಮುಯಿಜು ಅವರು ಚೀನಾದ ಅಂತಾರಾಷ್ಟ್ರೀಯ ಮಿಲಿಟರಿ ಸಹಕಾರದ ಕಚೇರಿಯ ಉಪನಿರ್ದೇಶಕ ಮೇಜರ್ ಜನರಲ್ ಜಾಂಗ್ ಬಾಕುನು ಮತ್ತು ಚೀನಾದ ರಫ್ತು ಆಮದು ಬ್ಯಾಂಕಿನ ಅಧ್ಯಕ್ಷ ರೆನ್ ಶೆಂಗ್ಜುನ್ ಅವರನ್ನು ಒಪ್ಪಂದದ ಕುರಿತು ಚರ್ಚಿಸಿದ್ದಾರೆ. ಅಟಲ್ ಮಿದು ನಿವಾಸಿಗಳೊಂದಿಗೆ ಮಾತನಾಡಿದ ಅಧ್ಯಕ್ಷ ಮುಯಿಜು, ಚೀನಾ ಮತ್ತು ಮಾಲ್ಡೀವ್ಸ್ ಯಾವಾಗಲೂ ಮಿಲಿಟರಿ ಸಹಕಾರವನ್ನು ನಿರ್ವಹಿಸುತ್ತದೆ ಮತ್ತು ಹೊಸ ಒಪ್ಪಂದದ ಮಾಲ್ಡೀವ್ಸ್ನ ಮಿಲಿಟರಿ ಸಾಮರ್ಥ್ಯವನ್ನು ಹೆಚ್ಚಿಸಲು ನೆರವು ನೀಡುತ್ತದೆ ಎಂದು ಹೇಳಿದ್ದಾರೆ. ಒಪ್ಪಂದವು ರಕ್ಷಣಾ ಪಡೆಗಳನ್ನು ಬಲಪಡಿಸುವ ಗುರಿಯನ್ನು ಹೊಂದಿದೆ ಮತ್ತು ಮಾಲ್ಡೀವ್ಸ್ಗೆ ಸ್ವಾಯತ್ತತೆ ಮತ್ತು ಸ್ವತಂತ್ರವನ್ನು ಖಚಿತಪಡಿಸುತ್ತದೆ ಎಂದು ಅಧ್ಯಕ್ಷ ಒತ್ತಿ ಹೇಳಿದರು. ಅಶ್ರವಾಯು, ಪರ್ಸಾಯ್ ಮತ್ತು ಅದೇ ರೀತಿಯ ಶಸ್ತ್ರಾಸ್ತ್ರಗಳನ್ನು ಒಳಗೊಂಡಿರುವ ಮಾರಣಾಂತಿಕವಲ್ಲದ ಮಿಲಿಟರಿ ಉಪಕರಣಗಳು. ಅಧ್ಯಕ್ಷ ಮುಯಿಜು ಅವರ ಪ್ರಕಾರ ಹೆಚ್ಚುವರಿಯಾಗಿ ಎಕ್ಸಿಮ್ ಚೀನಾದ ಅಧ್ಯಕ್ಷ ರೆನ್ ಶೆಂಗ್ಜುನ್ ಅವರು ಅಧ್ಯಕ್ಷ ಮುಯಿಜು ಅವರನ್ನು ಭೇಟಿ ಮಾಡಿದರು ಮತ್ತು ಚೀನಾ ಮತ್ತು ಮಾಲ್ಡೀವ್ಸ್ ನಡುವಿನ ನಿಕಟ ಸಂಬಂಧಗಳು ಮತ್ತು ಸಹಕಾರಗಳನ್ನು ಎತ್ತಿ ತೋರಿಸಿದರು. ಪಕ್ಷಗಳು ಭವಿಷ್ಯದ ಸಹಯೋಗ ಮತ್ತು ಪಾಲುದಾರಿಕೆಗಾಗಿ ಉತ್ಸಾಹವನ್ನು ವ್ಯಕ್ತಪಡಿಸಿದವು ಎಂದು ಅಧ್ಯಕ್ಷ ಕಚೇರಿ ಹೇಳಿದೆ. ಮಾಲ್ಡೀವ್ಸ್ ಮತ್ತು ಚೀನಾ ನಡುವಿನ ಮಿಲಿಟರಿ ಸಂಬಂಧಗಳಲ್ಲಿ ಈ ಬೆಳವಣಿಗೆಯು ಅಧ್ಯಕ್ಷ ಮುಯಿಜು ಅವರು ಮೇ 10ರ ನಂತರ ಯಾವುದೇ ಭಾರತೀಯ ಮಿಲಿಟರಿ ಸಿಬ್ಬಂದಿಗಳು, ನಾಗರಿಕ ಉಡುಪಿನವರು ಸಹ ತಮ್ಮ ದೇಶದಲ್ಲಿ ಇರುವುದಿಲ್ಲ ಎಂದು ಘೋಷಿಸಿದ ನಂತರ ಬಂದಿದೆ. ಈ ಹೇಳಿಕೆಯು ಮಾಲ್ಡೀವ್ಸ್ಗೆ ಭಾರತೀಯ ನಾಗರಿಕ ತಂಡವು ಆಗಮಿಸಿದ ನಂತರ ಭಾರತೀಯ ಸೇನಾ ಸಿಬ್ಬಂದಿಯನ್ನು ಹಿಂತೆಗೆದುಕೊಳ್ಳಲು ಮಾರ್ಚ್ 10ರ ಒಪ್ಪಿಗೆಯ ಗಡುವಿನ ಮೊದಲು ವಾಯುಯಾನ ವೇದಿಕೆಯನ್ನು ಒಂದನ್ನು ವಹಿಸಿಕೊಳ್ಳುತ್ತದೆ. ಚೀನಾದ ಪರ ಎಂದು ಪರಿಗಣಿಸಲ್ಪಟ್ಟಿರುವ ಅಧ್ಯಕ್ಷ ಮುಯಿಜು ಅವರು ಮಾರ್ಚ್ 15ರೊಳಗೆ 88 ಸೇನಾ ಸಿಬ್ಬಂದಿಗಳನ್ನು ಮಾಲ್ಡೀವ್ಸ್ನಿಂದ ಹಿಂತೆಗೆದುಕೊಳ್ಳುವಂತೆ ಭಾರತಕ್ಕೆ ಔಪಚಾರಿಕವಾಗಿ ವಿನಂತಿಸಿದರು. ಜನವರಿಯಲ್ಲಿ ಬೀಜಿಂಗ್ಗೆ ಮುಯಿಜು ಅವರು ಭೇಟಿ. ಅಲ್ಲಿ ಅವರು ಚೀನಾದ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ಮತ್ತು ಇತರ ನಾಯಕರನ್ನು ಭೇಟಿ ಮಾಡಿದರು. ಇದು ವಿದೇಶಿ ದೇಶಕ್ಕೆ ಅವರ ಮೊದಲ ರಾಜ್ಯ ಭೇಟಿಯಾಗಿದೆ. ಈ ಹಿಂದೆ ಹೊಸದಾಗಿ ಚುನಾಯಿತರಾದ ಮಾಲ್ಡೀವ್ಸ್ ಅಧ್ಯಕ್ಷರು ತಮ್ಮ ದೇಶದ ಮೊದಲ ವಿದೇಶಿ ಭೇಟಿಯನ್ನು ನವದೆಹಲಿಗೆ ಮಾಡುತ್ತಿದ್ದರು. ಚೀನಾದ ತೆಕ್ಕೆಗೆ ಸೇರುತ್ತಿರುವ ಮಾಲ್ಡೀವ್ಸ್ ಭಾರತ ವಿರೋಧಿ ಧೋರಣೆಯನ್ನು ತೀವ್ರಗೊಳಿಸುತ್ತಿದೆ. ಈಗಾಗಲೇ ಭಾರತೀಯ ಸೈನಿಕರನ್ನು ತನ್ನ ಪ್ರದೇಶದಿಂದ ಕಳಿಸಲು ನಿರ್ಧರಿಸಿದ್ದು ಇತ್ತೀಚೆಗಷ್ಟೇ ಮತ್ತೊಂದು ಹೆಜ್ಜೆ ಮುಂದಿಟ್ಟಿದೆ. ಮಾಲ್ಡೀವ್ಸ್ ನ್ಯಾಷನಲ್ ಡಿಫೆನ್ಸ್ ಫೋರ್ಸ್ MNDF ಭಾರತದಿಂದ ಸರಬರಾಜು ಮಾಡಲಾದ ಹೆಲಿಕಾಪ್ಟರ್ ಮತ್ತು ಅದರ ಸಿಬ್ಬಂದಿಯನ್ನು ಸಂಪೂರ್ಣವಾಗಿ ನಿಯಂತ್ರಿಸುವುದಾಗಿ ಘೋಷಿಸಿದೆ. MNFLನ ಯೋಜನೆಗಳು, ನೀತಿ ಮತ್ತು ಸಂಪನ್ಮೂಲಗಳ ಇಲಾಖೆ ನಿರ್ದೇಶಕ ಕರ್ನಲ್ ಅಹ್ಮದ್ ಮುಜಾತಾಬ್ ಮೊಹಮ್ಮದ್ ಭಾರತೀಯ ಪಡೆಯನ್ನು ಹಿಂತೆಗೆದುಕೊಳ್ಳುವ ಕುರಿತು ಚರ್ಚೆಗಳು ನಡೆಯುತ್ತಿವೆ ಎಂದು ಹೇಳಿದ್ದಾರೆ. ಮೇ 10ರ ನಂತರ ಮಾಲ್ಡೀವ್ಸ್ ಭೂಪ್ರದೇಶದಲ್ಲಿ ಯಾವುದೇ ವಿದೇಶಿ ಪಡೆಗಳಿಗೆ ಅವಕಾಶವಿಲ್ಲ ಎಂದು ಅಧ್ಯಕ್ಷ ಮೊಹಮ್ಮದ್ ಮುಯಿಜು ಆದೇಶ ನೀಡುವುದನ್ನು ನೆನಪಿಸಿಕೊಳ್ಳಲಾಗಿದೆ. ಮತ್ತೊಂದೆಡೆಗೆ ಮಾಲ್ಡೀವ್ಸ್ಗೆ ನೀಡಲಾದ ಹೆಲಿಕಾಪ್ಟರ್ ಅನ್ನು ನಿರ್ವಹಿಸುವ ಮಿಲಿಟರಿ ಸಿಬ್ಬಂದಿಯನ್ನು ಬದಲಿಸಲು ತಜ್ಞರ ತಂಡವನ್ನು ಕಳಿಸಲಾಗಿದೆ ಎಂದು ಭಾರತ ಕಳೆದ ವಾರ ಘೋಷಿಸಿತು. ಹಿಂದೆ ನಡೆದ ಚುನಾವಣೆಯಲ್ಲಿ ಚೀನಾ ಪರವಿದ್ದ ಮುಯಿಜು ಭಾರತ ಪರವಿದ್ದ ಮೊಹಮ್ಮದ್ ಸೂಲಿ ಅವರನ್ನು ಸೋಲಿಸಿದರು. ಪ್ರಚಾರದ ವೇಳೆ ನೀಡಿದ ಭರವಸೆಯಂತೆ ಭಾರತೀಯ ಪಡೆಗಳನ್ನು ತಾನು ಅಧಿಕಾರ ಸ್ವೀಕರಿಸಿದ ಕೆಲವೇ ದಿನಗಳಲ್ಲಿ ತಮ್ಮ ಪ್ರದೇಶದಿಂದ ಹಿಂದೆ ಸರಿಸುವುದಾಗಿ ಘೋಷಿಸಿ ವಿವಾದ ಹುಟ್ಟಿಕೊಳ್ಳಲು ಕಾರಣರಾಗಿದ್ದ ಮುಯಿಜು ಭಾರತದೊಂದಿಗೆ ಸಹಿ ಹಾಕಲಾದ 100 ಒಪ್ಪಂದಗಳನ್ನು ಪರಿಶೀಲಿಸಲಾಗುವುದು ಎಂದು ಇತ್ತೀಚೆಗೆ ಘೋಷಿಸಿದರು. ಚೀನಾಕ್ಕೆ ಹತ್ತಿರವಾಗಲು ಮುಯಿಜು ತಯಾರಿ ನಡೆಸಿಕೊಂಡಿದ್ದಾರೆ. ಗ್ಯಾಸ್ ಬಾಲ್ ಮತ್ತು ಪೆಪ್ಪರ್ ಸ್ಪ್ರೇಗಳಂತಹ ಮೂಲ ಶಸ್ತ್ರಾಸ್ತ್ರಗಳನ್ನು ಉಚಿತವಾಗಿ ನೀಡಲು ಒಪ್ಪಂದ ಮಾಡಿಕೊಳ್ಳಲಾಗಿದೆ. ತನ್ನ ದೇಶದ ಸೈನಿಕರಿಗೆ ತರಬೇತಿ ನೀಡುವುದಾಗಿ ಸ್ವಂತ ಮುಯಿಜು ಘೋಷಿಸಿದ್ದಾರೆ. ಮತ್ತೊಂದೆಡೆಗೆ ಚೀನಾದ ಸಂಶೋಧನಾ ನೌಕೆಯು ರಾಜಧಾನಿ ಮಾಲೆ ಬಳಿ 1 ವಾರದವರೆಗೆ ಬೀಡು ಬಿಡಲಿದೆ ಎನ್ನಲಾಗಿದೆ.